ಸರ್ ಯೂನಿಫಾರ್ಮ್ ಹಾಕೊಂಡು ಊರೊಳಗೆ ಹೋಗಂಗಿಲ್ಲ ಸರ್. ಯಾಕೆ ಸರ್? ಇದು ಸಿಂಹಾದ್ರಿ ಕೋಟೆ, ಪೊಲೀಸ್ನವ್ರಿಗೆ ಊರೊಳಗೆ ಎಂಟ್ರಿ ಇಲ್ಲ ಸರ್. ಆ ದಿಮಾಕಲ್ಲಿ ನನ್ನ ಎದುರಿಗೆ ದಮ್ಮಿಳಿತಾ ಇದ್ಯಾ? ಊರೊಳಗೆ ಪೊಲೀಸ್ನವ್ರು ಬರಬಾರ್ದು ಅಂತ ಯಾರೋ ರೂಲ್ಸ್ ಮಾಡಿರೋದು. ಸಿಂಹಾದ್ರಿಯ ಸಿಂಹ ಸರ್. ಯಾಕೋ ಹೆದರ್ಕೊಂಡು ಸಾಯ್ತೀಯಾ? ಯಾರೋ ಅದು ಸಿಂಹಾದ್ರಿಯ ಸಿಂಹ. ಇದು ಭತ್ತ ತುಂಬೋಕೆ ಗೋಣಿ ಚೀಲಗಳು ತರಿಸಿದ್ದು. ಮನೇಲಿ ಅಷ್ಟೊಂದು ಚೀಲಗಳಿದೆಯಲ್ಲ. ಲಕ್ಷ್ಮಿ ಬಂದೆ. ಲಕ್ಷ್ಮಿ ರಾಗಿ ಮೂಟೆಗಳನ್ನ ಆ ತೋಟದ ಮನೆ ಇಡ್ಸೋ ಕೇಳಿದ್ದೆ, ಇಡ್ಸಿದ್ರಾ? ನಿನಗಲ್ಲ. ಹಾ, ಕಾಲುವೆಯಿಂದ ಗದ್ದೆಗೆ ನೀರ್ ಸರಿಯಾಗಿ ಹೋಗ್ತಿಲ್ವಂತೆ, ಅದೇನು ಅಂತ ನೋಡಿದ್ರಾ? ನಿಮ್ಮ ಹತ್ರ ಏಟ್ತೀನಿ ಕೈಕಾಲು ಮುರ್ಕೊಂಡಿದಾರಲ್ಲ, ಅವ್ರು ಹೇಗಿದ್ದಾರೆ ಅಂತ ವಿಚಾರಿಸಿದ್ರಾ? ನಮ್ದು ಊಟ ಆಯ್ತು, ತಾವು ಊಟ ಮಾಡಿ ಮಲ್ಕೊಳ್ಳಿ. ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ. ನಡೆಯಲಿ. ಸೋಮಣ್ಣವ್ರೆ, ನಿಮ್ದು ಊಟ ಆಯ್ತಾ? ತಮ್ಮಂದ್ರು ಊಟ ಮಾಡೋಕ್ ಮುಂಚೆ ತಾವೆಲ್ ಮಾಡಿದ್ದೀರಿ, ತಾವು ಊಟ ಮಾಡೋಕ್ ಮುಂಚೆ ನಾನೆಲ್ ಮಾಡಿದ್ದೀನಿ ಹೇಳಿ? ಇದ್ಯಾವ ಲೆಕ್ಕ? ಅದೇ ಸರಿಯಾದ ಲೆಕ್ಕ. ಓ ಇದಾ? ಕೈನ ಸ್ವಲ್ಪ ಸುಮ್ಮನೆ ಇಟ್ಕೊಂಡಿರ್ತೀಯಾ? ಅದಕ್ಕೆ ನಿಮ್ಮ ಅಪ್ಪ ಅಂದ್ರೆ ನಮ್ಮ ಮಾವ ಏನಾದ್ರೂ ಪಡವಲ್ಕಾಯಿ ತೋಟ ಗಿಟ ಮಾಡಿದಾರ ಅಂತ. ಯಾಕೆ? ಮತ್ತೆ ಇನ್ನೇನದ್ಗೆ ವಾರಕ್ಕೆ 60 ದಿವಸ ಪಡವಲ್ಕಾಯಿ ತಿಂದು ತಿಂದು ನಮ್ಮ ಅಣ್ಣ ಹೇಗಾಗಿದಾರ ನೋಡಿ. ವರ್ಷಕ್ಕೊಂದ್ಸಲನೂ ನಗೋದಿಲ್ಲ ಅಂತಾರೆ. ಇವನು ಯಾವಾಗ ಅಳ್ತಾನೋ ನಗ್ತಾನೋ ಒಂದು ಗೊತ್ತಾಗಲ್ಲ. ಪಡವಲ್ಕಾಯಿ ತಿಂದು ತಿಂದು ಅವನು ಒಂಥರ ಪಡವಲ್ಕಾಯಿ ಆಗ್ಬಿಟ್ಟಿದ. ಇನ್ನು ಈ ಮನೇಲಿ ಉಳಿದಿರೋ ನಾನು ಸ್ವಲ್ಪ ಚುರುಕಾಗಿದ್ದೀನಿ. ಹೀಗೆ ಮುಂದುವರೆದ್ರೆ ನಾನು ಒಂಥರ ಚಿಕ್ಕ ಪಡವಲ್ಕಾಯಿ ಆಗ್ಬಿಡ್ತೀನೇನೋ ಅಂತ ಭಯ ಅದಕ್ಕೆ ನನಗೆ. ನಿಂದು ಅತಿ ಆಯ್ತು, ಬಾಯಿ ಮುಚ್ಕೊಂಡು ಊಟ ಮಾಡೋ. ತರಕಾರಿ ಆರೋಗ್ಯಕ್ಕೆ ಒಳ್ಳೇದು, ಅದ್ರಲ್ಲೂ ಪಡವಲ್ಕಾಯಿ ತುಂಬಾನೇ ಒಳ್ಳೇದು ಅಂತ ಡಾಕ್ಟರ್ ಹೇಳೋರೆ. ನಾನ್ ಎಲ್ಲೆಲ್ಲೋ ಹುಡುಕ್ಸಿ ಪಡವಲ್ಕಾಯಿ ಪಲ್ಯ ಮಾಡಿದ್ರೆ ತಿನ್ನು ಕೊಬ್ಬು. ನಮ್ಮ ಅಪ್ಪನ್ ಸುದ್ದಿ ಎತ್ತೆ ಹೋದ್ರೆ ತಿಂತನ ಜೀರ್ಣನೇ ಹಾಕಿಲ್ವ ನಿಮ್ಗೆ? ಏನೋ ಇದು? ತೆಗಿ. ಏನೋ ಇದು? ಬೆಬೆ ಬೆಬೆ ಬೆ. ನೀವೇ ತಾನೇ ಹೇಳಿದ್ದು ಬಾಯಿ ಮುಚ್ಕೊಂಡು ತಿನ್ನು ಅಂತ. ತಿನ್ನೋಕಾಗತ್ತಾ? ನೀವ್ ತಿನ್ನಿ ನೋಡೋಣ. ನೀನು ಅಯ್ಯಯ್ಯೋ ಕುಂತ್ರೆ ನಿಂತ್ರೆ ಅವದೇ ಧ್ಯಾನ, ಜೀವಕ್ಕಿಲ್ರಿ ಸಮಾಧಾನ, ಅವಳಿಗೆ ಎಷ್ಟು ಬಿಗುಮಾನ. ಇದ್ಯಾವ್ದಿದು? ನಮ್ಮ ಹೊಸ್ದಾಗಿ ಬಂದಿರೋ ಸ್ಟ್ಯಾಂಪ್ ಇಲ್ದಿರೋ ಪೋಸ್ಟ್. ಲೀಲು ಅಣ್ಣ, ನೀನೇನು ಪೇಟೆಗೆ ಹೋಗ್ಲಿಲ್ವಾ? ಅಲ್ಲಮ್ಮ, ನೀನೇನೋ ಬೆಳಗ್ಗೆ ತಿಂಡಿ ಮಾಡಿಟ್ಬಿಟ್ಟು ಹೋದೆ. ನಾ ತಿಂದೆ ಅದು ಹಾಕಿ ಪೇಟೆಗೆ ಹೋಗ್ಲಿ? ಸರಿ, ನೀನ್ ತಿಂಡಿ ತಿನ್ಕೊಂಡು ಪೇಟೆಗೆ ಹೋಗು, ನಾನ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಆಯ್ತಮ್ಮ, ಆಯ್ತು. ಹಲೋ ಜೆಂಟಲ್ಮನ್, ಎಕ್ಸ್ಕ್ಯೂಸ್ ಮೀ, ಈ ವ್ಯಕ್ತಿ ಮನೆ ಏನೋ ಗೊತ್ತಾ ನಿಮ್ಗೆ? ನಮ್ ಸುಬ್ಬು. ಸುಬ್ಬು? ಸುಬ್ಬುನ ಇವನ ಹೆಸರು? ಹೌದು. ಇವನ್ ಮನೆ ಎಲ್ಲಿದೆ? ಇವನ್ಗೆಲ್ಲ ಐತೆ ಮನೆ ಮಠ. ಮತ್ತೆ ಇವ್ರ ಅಪ್ಪ ಇದ್ ಬದ್ದ ಆಸ್ತಿನೆಲ್ಲ ಸೂಳರ್ಗೋಸ್ಕರ ಕಳ್ಕಂಡ. ಇನ್ ಇವನು ಊರೂರು ಅಲಿತಾ ಪತ್ರೋಳಿ ತರ ತಿರುಗ್ತಾವನೆ. ಅದ್ ಸರಿ, ನೀವು? ನಾನು ಅವರ ಅಪ್ಪ. ಅಪ್ಪ? ಅವ್ರ ಅಪ್ಪನಿಗೆ ನಮ್ಮ ಅಪ್ಪ ತುಂಬಾ ಬೇಕಾದವ್ರು. ಹಂಗ ಮಗನ್ನ ಕರ್ಕೊಂಡ್ಬಂದು ಒಂದು ಒಳ್ಳೆ ಊಟ ಹಾಕು ಅಂದ್ರು. ಅದಕ್ಕೆ ಈ ನನ್ನ ಮಗನ್ನ ಹುಡ್ಕೊಂಡ್ ಬಂದಿದ್ದೀನಿ. ಸುಮ್ನಿರ್ರಿ. ಏನ್ರಿ ನಾನೇನ್ ಮಾಡ್ತಾ ಇದ್ದೀನಿ? ಅದು ಸೊಂಟ, ಇದು ಕೈ. ಅಯ್ಯಯ್ಯೋ, ಇದೇನಿದು? ತಟ್ಟೆಗೆ ಅನ್ನ ಹಾಕು ಅಂತಂದ್ರೆ ನಿನ್ ಅತ್ತಿಗೆ ತಲೆ ಮೇಲೆ. ನಾನ್ ಬಡ್ಸೋಗ್ ನೀವ್ ತಾನೆ? ನಾನೇನು ನೋಡಿ ಅತ್ತಿಗೆ, ಸೌಟ್ ಯಾರ ಕೈಲಿದೆ? ನಾನ್ ಮಗು ತರ ಕೂತಿದ್ದೀನಿ. ಯಾರು? ನೀನಾ? ಮುಖ ನೋಡು. ಸದ್ಯ ಸಾಂಬಾರಿಗೆ ಸೌಟ್ ಹಾಕ್ಲಿಲ್ಲ, ಕುದಿತಾ ಇತ್ತು. ಯಾಕಮ್ಮ ಬಡ್ಕೋತೀಯ? ನಾನು ಹಿಂಗೇನು ಮಾಡ್ಲೇ ಇಲ್ವಲ್ಲ. ಈ ತರ ನೋಡ್ತಾ ಇರೋದೇ ನಂಗೆ ಅನುಮಾನ. ನಿಮ್ಮಂತವ್ರು ನಂಬಲೇಬಾರ್ದು. ನನ್ ಶೀಲಾನ ಕಿತ್ಕೊಂಡ್ ಹೋಗ್ಬಿಡ್ತೀರಾ. ಏನು ಶೀಲಾನ? ಅದನ್ನೇ ನೀನ್ ವ್ಯಾನಿಟಿ ಬ್ಯಾಗ್ ಇಟ್ಟಿದ್ಯಾ ಕಿತ್ಕೊಂಡು ಹೋಗಕ್ಕೆ? ಯಾವ ಹುಡುಗರ್ ನನ್ ನೋಡಿದ್ರು ನನ್ ಶೀಲದ ಮೇಲೇನೆ ಕಣ್ಣು.
ಅಯ್ಯೋ ನೋಡ್ದ ನಾ ಹೇಳಿಲ್ವಾ ತಂಗಿ ತಂಗಿ ಅಣ್ಣ ಏನ ಇದು ರಸ್ತೆಯಲ್ಲಿ ಛೇ ನೋಡಮ್ಮ ನಾನು ಹೇಳಿದ್ನಲ್ಲ 3 ವರ್ಷದ ನನ್ನ ತಂಗಿ ಕಳೆದು ಹೋದ್ಲು ಅಂತ ಅವಳೆ ಕಣಮ್ಮ ಇವಳು. ನಿಮ್ಮ ಅಕ್ಕ ಸುಬ್ಬ ಅಯ್ಯೋ ಸುಬ್ಬ ಅಲ್ಲ ಸುಬ್ಲಕ್ಷ್ಮಿ ಸುಬ್ಲಕ್ಷ್ಮಿ ಮುಟ್ಬೇಡ ನನ್ನ ನಾನು ನಿಮ್ಮ ಅಣ್ಣ ಕಣಮ್ಮ. ಇದ್ಯಾವ್ದಪ್ಪ ಹೊಸ ಸಂಬಂಧ? ಯಾವ್ದಾದ್ರೆ ಆಗ್ಲಿ ನನಗೇನು, ತಾನಾಗೆ ಬಂದಿರೋದ ನಾನು ಯಾಕೆ ಬಿಡ್ಲಿ? ನಿನ್ನ ಮಣ್ಣ ತಾನೆ ದೇವರಾಣಿಗಳು ನಾನು ನಿಮ್ಮ ಅಣ್ಣ ಮುದ್ದಣ್ಣ ಕಣಮ್ಮ. ಮತ್ ಯಾಕ್ ನನ್ನ ಇಷ್ಟು ವರ್ಷ ಹುಡುಕ್ಲಿಲ್ಲ ನೀನು? ನೋಡಮ್ಮ, ಚಿಕ್ಕ ವಯಸ್ಸಿನಲ್ಲಿ ನೀ ತಪ್ಪಿಸ್ಕೊಂಡ್ಬಿಟ್ಟೆ. ನಿನ್ನ ಹುಡುಕಬಾರ ಜಾಗದಲ್ಲೆಲ್ಲ ಹುಡುಕಿದೆ. ದೇವ್ರ ದೊಡ್ಡವನು, ಕೊನೆಗೂ ಸಿಕ್ಬಿಟ್ಟಿಯಲ್ಲಮ್ಮ. ಬಾಮ್ಮ ಮನೆಗೆ ಹೋಗೋಣ ಬಾಮ್ಮ. ಮಿಸ್ಟರ್ ಮುದ್ದಣ್ಣ ಏನಪ್ಪ ನಂಗೊಂದು ಸ್ಮಾಲ್ ಡೌಟ್. ಏನದು? ಈ ಫೋಟೋದಲ್ಲಿರೋ ವ್ಯಕ್ತಿನು ನಿಮ್ ತಂಗಿನು ಹೆಚ್ಚು ಕಡಿಮೆ ಒಂದೇ ತರ ಇಲ್ಲ? 15 ವರ್ಷದ ಮೇಲೆ ನನ್ನ ತಂಗಿ ಸಿಕ್ಕಿದಾಳೆ. ಇವ್ನ್ ಫೋಟೋ ಅಂತೆ ಫೋಟೋ. ನಿನ್ ಫೋಟೋ ತಗೊಂಡ ಉಪ್ಪಿನಕಾಯಿ ಹಾಕು ಬಾಮ್ಮ. ಬಾಮ್ಮ ಬಾ. ಸುಬ್ಬ ಕಿತ್ತೋಗಿರೋ ಡಬ್ಬ ಸಿಗು ನಿಂಗ್ ಮಾಡ್ತೀನಿ ಹೋಳಿ ಹಬ್ಬ. ನಮ್ಮ ಅಪ್ಪ ಸರಿಯಾಗಿದ್ದಿದ್ರೆ ನಾನು ಈ ಸಿಂಹಾದ್ರಿಗೆ ಸಿಂಹ ಆಗಿರ್ತಿದ್ದೆ. ಪೂರಾ ಶೋಕಿ ಮಾಡ್ಬಿಟ್ಟು ನನ್ನನ್ನು ಬೀದಿ ಪಾಲ್ ಮಾಡಿ ಹೋಗ್ಬಿಟ್ಟ. ಅಲ್ಲ, ಅದೇ ಹೋಗ್ಬಿಟ್ಟು ನಾನು ಆಗಿದ್ರು. ಯಾವ ನನ್ನ ಮಗನು ನನಗೆ ಮರ್ಯಾದನೆ ಕೊಡ್ತಾ ಇಲ್ವಲ್ಲ? ಗೌಡ್ರಿ ನೀವು ಕೊಡ್ತೀರಾ? ಯಾಕ ಕೊಡ್ಲೆ? ಬೇರೆ ಕೆಲಸ ಇಲ್ವ ನನಗೆ? ನನ್ನ ಮಕ್ಳ ನಿಮಗೆ ಕೆಲಸ ಇಲ್ಲ, ಹೋಗ್ತಾ ಬರ್ತಾ ಮರುವಾದಿ ಕೊಡ್ತಾ ಇರ್ತೀರಾ. ನನ್ನ ಎದುರಿಗೆ ಅವ್ರು ಏನಾದ್ರು ಬಂದ್ರೆ ಹಂಗೆ ಮೈಯಿಂದ ನೀರು ಇಳಿದೋಗ್ತದೆ. ಅಷ್ಟೊಂದ್ ಬಗ್ಬೇಡ, ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಮರ್ಯಾದೆ ಕೊಡಕ್ಕಿಲ್ಲ ಅಂದ್ರಿ ಮತ್ತ್ಯಾಕ ಕೈ ಮುಗಿದ್ರಿ? ನಾನೆಲ್ಲೋ ಮುಗ್ದೆ, ಅವ್ರು ಬರ್ತಿದ್ದಂಗೆ ನನಗೆ ಗೊತ್ತಿಲ್ಲದೆ ಅವಶ್ಯಕವೇ ಕೈ ಜೋಡಿಸ್ಕೊಂಡ್ಬಿಟ್ಟು. ಭಾರತ ದೂರ ದೂರ ಮೇಲೇರುವ ಅಣ್ಣ. ಏನಮ್ಮ ಏನಣ್ಣ ಇದೆಲ್ಲ? ಏನ್ ಇವತ್ತು ವಿಶೇಷ? ಇದೆಲ್ಲ ನಿಂಗೋಸ್ಕರ ಕಣಮ್ಮ. ಅಯ್ಯೋ ನನ್ನ ಹೌದಾ? ಯಾಕಣ್ಣ? ನೋಡಮ್ಮ, ನೀನ್ ಯಾವ ಮೈನ ಇರ್ತೀಯೋ ಏನೋ, ನಿಮ್ಮ ಅಣ್ಣ ಅನ್ಸ್ಕೊಂಡು ನಾನಿನ್ನು ಬದುಕಿದ್ದೀನಿ. ಶಾಸ್ತ್ರೋಕ್ತವಾಗಿ ಇದನ್ನೆಲ್ಲ ಮಾಡಿದ್ರೆ ತಾನೇ 4 ಜನ ಗಂಡಿನ ಕಡೆಯವ್ರು ಬರೋದು. ಅಯ್ಯೋ ಬೇಕಪ್ಪ, ಇದೆಲ್ಲ ನನಗಾಗ್ಲೇ ಆಗಿದೆ, ಈಗ ಯಾಕೆ ಮಾಡ್ತೀಯೋ? ಅಯ್ಯೋ ಕೂತ್ಕೋ. ಅಯ್ಯೋ ಅಯ್ಯೋ ಏನಪ್ಪ ಇದು? ಏನ್ ಗತಿ ಬಂತಪ್ಪ? ನನ್ ತಂಗಿಗೆ ಶಾಸ್ತ್ರ ನಡೀತಿದೆ. ಯಾರು ಒಂದು ಹಾಡು ಹೇಳ್ರವಾ? ಹಾಡು ನಾನು ಹಾಡ್ತೀನಿ. ಹೌದಾ? ನಾನು ಹಾಡ್ತೀನಿ. ಹಾಡು ಹಾಡು. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ್ನ ಕಂಡು ನಾನ್ ಯಾಕೆ ಬರುಗಿದೆನೋ. ನಾನ್ ಸಾಲ ಮಾಡಿ ಶಾಸ್ತ್ರ ಮಾಡ್ತೀನಿ. ಯಾವ್ದಾರು ಹೊಸ್ಕೆ ಪದ ಹಾಡೆಯ? ಹೊಸ್ಕೆ ಪದ್ಧತಿನೇ, ಹಾ. ಅದನ್ನು ಹಾಡ್ತೀನಿ. ಹಾಡು ಹಾಡು. ನೇಸರ ನೋಡು, ನೇಸರ ನೋಡು. ನಾನು ಹಾಡೋದ್ರೆ ನೀನ್ ನೋಡ್ತೀನಿ ಅಂತೀಯಲ್ಲ. ನೋಡು, ನೀನ್ ಹಾಡೋದ ಬೇಡ, ನೋಡೋದು ಬೇಡ, ಮುಚ್ಕೊಂಡಿದ್ಕ. ಯಾವನು ಸೋದರ ಮಾವ ನಾನ್ ಬದುಕಿರುವಾಗ ಬದನೆಕಾಯಿ ಶಾಸ್ತ್ರ ಮಾಡೋದು? ಇದು ಬದ್ನೆಕಾಯಿ ಶಾಸ್ತ್ರ ಅಲ್ಲ, ಮೈ ಮೆರೆದಾಗ ಮಾಡೋ ಶಾಸ್ತ್ರ. ಗೊತ್ತಾಯ್ತು, ಸುಮ್ನೆ ಕೂತ್ಕೊಳ್ಳಯ್ಯ. ಜೋಲ್ಸಿಸ್ಬೇಡ, ಸುಮ್ನೆ ನಿಂತ್ಕ. ನೋಡು ಸುಬ್ಲಕ್ಷ್ಮಿ, ನೀನ್ ಹುಟ್ಟಿದಾಗ್ಲೇ ನೀನೇ ನನ್ನ ಹೆಂಡತಿ ಅಂತ ದೊಡ್ಡವ್ರ ಮೊದ್ಲೇ ತೀರ್ಮಾನ ಮಾಡವ್ರೆ. ಅವತ್ ಯಾರೋ ಬುದ್ಧಿ ಇಲ್ದಿರೋ ಮುಟ್ಟಾಳ್ರು ಮಾಡಿರೋ ತೀರ್ಮಾನ ಅದು. ಇವತ್ತೇನಾಗೈತಯ್ಯ? ಇವತ್ತಾ ನನ್ ತಂಗಿ ಇರೋ ಅಂದಕ್ಕೆ ನೀನ್ ಏನೇ ಹಾಕಿದ್ರು ಎಟ್ಕಲ್ಲ. ಕ್ರೇನ್ ಹಾಕ್ಸ್ಬಿಡೋಣ. ನೋಡಯ್ಯ, ನಾನು ಪ್ರೀತಿಯಿಂದ ವಿಶ್ವಾಸದಿಂದ ಸೀರೆ ತಂದಿದ್ದೀನಿ. ಮರ್ಯಾದೆಯಾಗಿ ಉಟ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಒತ್ಕೊಂಡೋಗಿ ಹುಟ್ಟಿರೋ ಸೀರೆನು ಬಿಚಾಕ್ಸ್ತೀನಿ. ಈ ಅನ್ಯಾಯನ್ ಕೇಳಕ್ಕೆ ಯಾರು ಇಲ್ವೇ? ಪಾಪ, ಅವಳಿಗೆ ಯಾಕೆ ಸುಮ್ನೆ ಬಲವಂತ ಮಾಡ್ತೀರಾ? ಅವಳಿಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಕಾಣಿಸ್ತದೆ. ಅವಳ ಮನಸ್ಸಿನಾಗೆ ಬೇರೆ ಯಾರು ಅವರ ಕೇಳೋಡಿ. ಯಾರನ್ನಾದ್ರೂ ಇಟ್ಕೊಳ್ಳಿ, ನಿನ್ಗ್ಯಾಕೆ? ನೀನಂತೂ ಅಲ್ಲ. ಸ್ವಲ್ಪ ಯಾಕ್ರಯ್ಯ ಸುಮ್ನೆ ಕಿತ್ತಾಡ್ತೀರಾ? ಸೀರೆ ನಾನೇ ಉಡಿಸ್ತೀನಿ. ಕಾಡು ಕುದುರೆ ಓಡಿ ಬಂದಿತ್ತ. ನೀನ್ ಯಾಕೆ ಸೀರೆ ಉಡಿಸ್ತೀಯ? ನಾನೊಬ್ಬ ವ್ಯಕ್ತಿನ ಹುಡ್ತಾ ಇದೀನಿ ಗೊತ್ತಲ್ಲ. ಹೌದು. ಅವನ ಪ್ರಿಂಟು ಹೆಚ್ಚು ಕಡಿಮೆ ನಿನ್ನ ತಂಗಿ ತರಾನೇ ಇದೆ. ಈ ಗೂಬೆ ನನ್ ಮಗ ಏನಾದ್ರೂ ಇವಳನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ನಾನು ಅವನ್ನ ಮರ್ತೇ ಬಿಡ್ತೀನಿ. ಅದಕ್ಕೆ ಇವಳನ್ನ ನಾನೇ ಮದುವೆ ಮಾಡ್ಕೊಂಡು ಈ ಮುಖ ಇಟ್ಕೊಂಡು ಆ ಮುಖನೇ ಹಿಡಿದು ಬಿಡ್ತೀನಿ. ಊರಿನ ಹೆಣ್ಮಕ್ಳೆಲ್ಲ ಬಂದಿದಾರಲ್ಲ? ನಿನ್ನ ಹೆಸರು? ಪುಟ್ಟಾಯಿ. ಪುಟ್ಟಾಯಿ.
ಅವ್ರ ಹೆಸರು ಬರ್ಕೊಂಡಪ್ಪ. ಅರೆ, ಏನಿದು ಮದ್ವೆ ಆಗಿರೋ ಹೆಣ್ಮಕ್ಳೆಲ್ಲ ಸೇರ ಏನ್ ಹೆಸ್ರು? ಗೌರಮ್ಮ ಏನಮ್ಮ ಏನಣ್ಣ ಏನ್ ನಡೀತಾ ಇತ್ತಿಲ್ಲಿ? ಇದು ಸುಬ್ಬಲಕ್ಷ್ಮಿ ಬಂಪರ್ ಲಾಟ್ರಿ. ಓ ನೀನು ಒಂದ್ ಚೀಟಿ ತೆಗಿಯಮ್ಮ. ಹೌದಣ್ಣ ಯಾಕೆ? ನೋಡಮ್ಮ, ಈ ಊರಿಗೆ ಮಳೆ ಬಂದು 3 ವರ್ಷ ಆಯ್ತು. ಅದಕ್ಕೆ ಮದುವೆ ಆಗದೆ ಇರೋ ಕನ್ಯೆ ಬರೀ ಬತ್ತಲಿ ಹೊಳೆಲಿ ಸ್ನಾನ ಮಾಡಿ ಮಡಿಯಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಿ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಅಂದ್ರು. ಅದಕ್ಕೆ ಇವ್ರನ್ನೆಲ್ಲ ಕರೆಸಿ ಇವ್ರ ಹೆಸರನ್ನೆಲ್ಲ ಚೀಟಿಲಿ ಬರ್ಸ್ತಾ ಇದೀನಿ. ಅಯ್ಯೋ ಊರವರೆಲ್ಲ ಸೇರ್ಕೊಂಡು ಎಷ್ಟೊಳ್ಳೆ ಕೆಲಸ ಮಾಡ್ತಿದ್ದೀರಾ. ತೆಗಿರಿ ತೆಗಿರಿ. ನೀನೊಂದ್ ಚೀಟಿ ತೆಗಿಯಮ್ಮ. ನಾನ್ ಬೇಡ, ಲೀಲು ನೀನ್ ತೆಗಿಯೇ. ಯಾರಿಗೊಂದು ಯಾರಿಗಿಲ್ಲ, ಊರೆಲ್ಲ ಬೇವು ಬೆಲ್ಲ. ಶುಭಲಕ್ಷ್ಮಿ ಯಾವಳವಳ ಸುಬ್ಲಕ್ಷ್ಮಿ? ನೀನೇ. ಅಯ್ಯಯ್ಯೋ ದೇವ್ರೇ. ಬಿಚ್ಚೆ ಸೀರೆನಾ? ಬೇಡ, ನನ್ ಹತ್ರ ಬರ್ಬೇಡ. ಬಿಚ್ಚುತ್ತೀಯೋ ಇಲ್ವೋ? ಬೇಡ ಕಣೆ. ಮುಂಚೆ ಬಾಯಿ ಸಾಕು. ನಾವು ಚಿಕ್ಕ ಹುಡುಗರಾಗಿದ್ದಾಗ ಬೆತ್ತಲೆ ಓಡಾಡ್ತಾ ಇರ್ಲಿಲ್ವಾ? ಈಗ ಹೋಗಿ ಊರಲ್ಲಿ 2 ರೌಂಡ್ ಹೊಡ್ಕೊಂಡ್ ಬಂದ್ಬಿಡು. ಸೈಕಲ್ 2 ರೌಂಡ್ ಹೊಡಿಬಹುದು, ಸಾರಾ 2 ರೌಂಡ್ ಹೊಡಿಬಹುದು, ಬೆತ್ತಲೆ ರೌಂಡ್ ಹೊಡಿಯಕ್ಕಾಗತ್ತೇನೆ ಬಿಳಿ ಜಿಲ್ಲೆ. ಬಿಳಿ ಜಿಲ್ಲೆ ಅಂತೀಯೇನೆ ನಿನ್ನ? ನಿನ್ ಬಾಯಿ ಮಾತಾಡ್ ಕೇಳಲ್ಲ. ಅಳಬೇಡ ತಂಗಿ, ಅಳಬೇಡ ಅಳಬೇಡ. ಸಾಕ್ ನಿಲ್ಸಬೇಕಪ್ಪ. ಯಾವ ಬೇವರ್ಸಿ ನನ್ ಮಗ ಹೇಳ್ದ ಈ ಮದ್ವೆ ಮಾಡಕ್ಕೆ? ಯಾಕೆ ತಂಗಿ, ಏನಾಯ್ತು? ಇಂತ ಮದ್ವೆ ಮಾಡಿದ್ರೆ ಪ್ರಳಯ ಆಗೋಗುತ್ತೆ ಅಷ್ಟೇ. ಶುಭಲಕ್ಷ್ಮಿ ಮುಹೂರ್ತ ಮೀರೋಗತ್ತೆ ಬಾ. ಅಯ್ಯೋ ಬಿಡೆ, ಏ ಮನೆ ಹಾಳ, ಏನೇ ಇದು ಅನ್ಯಾಯ? ನನಗಿನ್ನು ಶಾಂತಿ ಮುಹೂರ್ತನೇ ಮುಗುದಿಲ್ಲ, ಆಗ್ಲೇ ಇಲ್ಲಿ ವಾಂತಿ ಮುಹೂರ್ತನಾ? ಯೋ, ಯಾರನ್ನ ಏಮಾರಿಸಿ ಯಾರ ತಲೆ ಕಟ್ಟಬೇಕು ಅಂತಿದ್ಯಾ ಈ ದಡಗಳಿನ? ನಾನೇ ನಿನ್ ಮಾಡ್ಕೊತೀನಿ ಅಂತ ಹೇಳಿದ್ನ ನೋಡೀಗ. ಸುಬ್ಬು, ಸಮಾಧಾನ ಸಮಾಧಾನ. ಸುಬ್ಬು, ಇನ್ನು ವಾಂತಿ ಕಾರಣ ಯಾರಮ್ಮ? ಹಲ್ಕ ನನ್ ಮಗ. ತಂಗಿ ತಂಗಿ ಅಂತ ಪ್ರೀತಿಯಿಂದ ಬೆಳೆಸಿದ್ದಕ್ಕೆ ಇಷ್ಟು ಜನದ ಮುಂದೆ ನನ್ನ ಮಾನ ಮರ್ಯಾದೆ ತೆಗೆದುಬಿಟ್ಟೆ. ನನ್ನೇ ಹೊಡಿತ್ಯಾ? ನೀನಾ? ನಾನೇ. ಗೌರಿ, ನಾನ್ ಸುಬ್ಬಲಕ್ಷ್ಮಿ ಅಲ್ಲ, ಸುಬ್ಬು. ಹುಡುಗ ಅಂತ ಗೊತ್ತಾದ್ಮೇಲೆ ಯಾಕೆ ಹೊಳ್ತಿದ್ಯಾ? ನಾನು ನಿಜ ಹೇಳ. ಅದೇನ್ ಬೊಗಳು? ನನ್ನ 4 ವರ್ಷದ ತಮ್ಮ ಸಿದ್ದರ್ ಬೆಟ್ಟ ಜಾತ್ರೆ ತಪ್ಪಿಸ್ಕೊಂಡ್ ಬಿಟ್ಟ. ಅವಳೇ ನೀನು? ಅಯ್ಯೋ ಬೇಕುಪ್ಪ, ನಿಮ್ ವಂಶದಲ್ಲಿ ಎಷ್ಟೊಂದ್ ಜನ ತಪ್ಪಿಸ್ಕೊಂಡಿದ್ದಾರೋ. ಹುಡುಗಿನ ಕಂಡ್ರು ಬಿಡಲ್ಲ ಅಂತೀರಾ, ಹುಡುಗನ್ ಕಂಡ್ರು ಬಿಡಲ್ಲ ಅಂತೀರಾ. ಇವನೇನ ತಮ್ಮ? ಮುಖ ಲಕ್ಷಣ ಎಲ್ಲ ಹಾಗೆ ಇದೆ. ಒಂದೂರು ವಾಂತಿ. ಹೇಳು, ತಾಳಿನೇ ಕಟ್ಟಿಲ್ಲ ಆಗ್ಲೇ ವಾಂತಿ ಮಾಡಿಸ್ಬಿಟ್ಟಿಲ್ಲ ಅವಳನ್ನ. ನಿಜವಾಗ್ಲೂ ನಾನಲ್ಲ ಭಾವ, ನಿಜವಾಗ್ಲೂ ನಾನಲ್ಲ. ತಂಗಿ, ನಿನ್ ವಾಂತಿ ಕಾರಣ ಯಾರು? ನಾನಲ್ಲ. ಚೀಕಳ್ಳಿ, ಇಷ್ಟೊಂದು ಸ್ಪೀಡಾ? ತಮ್ಮಯ್ಯ, ಕನ್ಫರ್ಮ್ ಮಾಡ್ಕೊಂಬಿಟ್ಟ ಆಗ್ಲೇ? ಹೌದಪ್ಪ, ತಂಗಿ ಮದುವೆ ಮಾಡಕ್ಕಂತೂ ಆಗ್ಲಿಲ್ಲ. ತಮ್ಮಯ್ಯನ ಮದುವೆ ಆದ್ರೂ ಮಾಡೋಣ. ಕೊಡಯ್ಯ. ತಗೋ. ಇದಲ್ಲ, ಹಾರ ಕೊಡಯ್ಯ. ಹಾರ ತಗೋ, ಪೇಟ ತಗೋ. ಹಾರ ತಗೊಳ್ಳಿ. ಹಾರ 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 ಹಾಕಮ್ಮ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಂತ್ರಾಳಿ, ಗಟ್ಟಿ ಮಾಡ ಗಟ್ಟಿ ಮಾಡ. ಇಷ್ಟು ದಿವಸ ನಮ್ ಜೊತೆಲಿ ಇದ್ರು ನಿನ್ ತಲೆನೇ ನಾವು ನೋಡ್ಲಿಲ್ವಲ್ಲ? ಯಾಕಯ್ಯ? ನಿನ್ ತಲೆಯಲ್ಲಿರೋ ಸುಳಿ ನೋಡ್ತಾ ಇದ್ರೆ ಕಳೆದು ಹೋಗಿರೋ ನಮ್ಮ ಅಪ್ಪ ಜ್ಞಾಪಕ ಬರ್ತಾ ಇದ್ದಾನೆ. ಅಯ್ಯೋ ನನ್ನ ಮಗನೇ. ಅಯ್ಯೋ, ಇನ್ ಸ್ವಲ್ಪ ಹೊತ್ತಿಲ್ಲಿದ್ರೆ ಅವ್ನು ಕಳ್ಕೊಂಡಿರೋ 8 ಜ್ಞಾಪಕ ಬರ್ಬಿಡ್ತಾರೆ. ಬಾರಿ ಹೋಗೋಣ. ಅಯ್ಯೋ ಹಿಡಿಲ ಅವನ್ನ. ತಡಿಯಯ್ಯ, ನಾನು ನಿನ್ ಕೇಳ್ಬೇಕು ಅಂತಿದ್ದೆ. ಯಾಕಯ್ಯ ಅವನ್ನ ಊರೆಲ್ಲ ಹುಡುಕಾಡ್ತಿದ್ದೆ? ಯೋ, ಚಿಲ್ಲರೆ ಅಂಗಡಿಲಿ ಒಂದ್ ಕಟ್ ಬೀಡಿ ತಗೊಂಡು ಕಾಸು ಕೊಡದೆ ಹೊಡ್ ಬಂದಿನ ಚಿಲ್ಲರೆ ನನ್ ಮಗ. ಆ ಪುಟ್ಗೋಸಿ ಚಿಲ್ಲರೆ ದುಡ್ಡ ನೀನೇ ಕೊಟ್ಬಿಟ್ಟಿದ್ರೆ ಈ ತಾಪತ್ರನೇ ಇರ್ತಿಲ್ವಲ್ಲ. ಕಂಪ್ಲೇಂಟ್ ಕೊಟ್ಮೇಲೆ ಕಳ್ಳನ್ ಹಿಡಿಯೋದೆ ಈ ಪೊಲೀಸ್ನ ಕರ್ತವ್ಯ. ಲೀಲು ಲೀಲು, ಈಗ ನನ್ ಗತಿ ಏನ್ ಲೀಲು? ನಿನಗಿದೇ ಗತಿ.